ಹಲೋ ನಮಸ್ಕಾರ ರೀ ಅಪ್ಪ ಉತ್ತರ ಕರ್ನಾಟಕ ಮಂದಿ. ಇವತ್ತು ನೋಡಿರಿ ಮನ್ಯಾಗ ಆನಿಯನ್ ಪಕೋಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿರಿ ಉಳ್ಳಾಗಡ್ಡಿ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಆಮೇಲೆ ಹಸಿ ಮೆಣಸಿಕಾಯಿ ಹೆಚ್ಚಿದ್ವು, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಲಿಸಿ ಒಂದು 2 ನಿಮಿಷ ಬಿಡೋದ್ರಿ. ಆಮೇಲೆ ಐತಲ್ರಿ ಮತ್ತು ಇದಕ್ಕೆ ಸ್ವಲ್ಪ ಕಡ್ಲೆ ಹಿಟ್ಟು ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಯಾಕಂದ್ರೆ ಕಡ್ಲೆ ಹಿಟ್ಟು ಜಾಸ್ತಿ ಆದ್ರೆ ನಿಮ್ಗೆ ಪಕೋಡ ಖಡಕ್ ಬರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಕಡ್ಲೆ ಹಿಟ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಬಿಟ್ಟಾಗಿಂದ ಈ ಥರ ಬರ್ತೈತಿ. ಈ ಥರ ಬಂದಿದ್ದನ್ನು ನಾ ಎಣ್ಣೆ ಮೊದಲು ಕಾಯಾಗಿ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗೈತಿ. ಈಗ ಭಾಳ ಬಿಸಿನೂ ಇರಬಾರ್ದು, ಲೈಟಾಗಿ ಬಿಸಿ ಇರ್ಬೇಕು ನೋಡಿ. ಬಿಡ್ತಾ ಇರೋದೆ ಹಂಗೆ ನೋಡಿ. ಈ ಥರ ಗರಿಯಾಗಿ ಬಿಡಬೇಕು. ಆವಾಗ ತಿನ್ನೋಕೆ ಚಲೋ ಫ್ರೈ ಆಗಿರುತ್ತೆ. ಎಲ್ಲ ಆನಿಯನ್ ಒಳಗೆ ತಿನ್ನೋಕೆ ರುಚಿ ಬರುತ್ತೆ. ಕಾವು ಜಾಸ್ತಿನೇ ಇರಬಾರ್ದು, ಕಡಿಮೆನೇ ಇರಬಾರ್ದು, ಮೀಡಿಯಮ್ ಇಟ್ಕೋಬೇಕು. ನಾನು ನಮ್ಮ ಹೋಟೆಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ತಾಯಿದ್ದೀನಿ. ನೀವು ಇದನ್ನೇ ಮನೆಯಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ಕೋಬೋದು. ನೋಡಿ ನಿಧಾನವಾಗಿ ನೋಡಿ. ಅದು ತೆಗೆದಿಟ್ಟಿನ ಹಾಫ್ ಬಾಯ್ಲ್ ಮಾಡಿ ಮತ್ತೆ ಬಿಡ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ಉಳಿದಿತ್ತು. ಆಯ್ತು, ಎಲ್ಲ ಬಿಟ್ಟಾಯಿತು. ನೋಡಿ ಹೆಂಗೆ ರಸ್ ಥರ ಆಗ್ತಾಯಿದೆ ನೋಡಿ. ನೋಡಿ ಆಯ್ತು, ರೆಡಿ ಆಯಿತು ಕಾಂದ ಬಜ್ಜಿ. ಪ್ಲೇಟಿಗೆ ಹಾಕ್ಕೊತಾ ಇರೋದು, ತಿಂತಾ ಇರೋದೆ. ನೋಡಿ ಹೇಗಾಗಿದೆ ನೋಡಿ, ಖಡಕ್ಕಾಗಿ. ನಾವು ಈ ಥರ ನಮ್ಮ ಹೋಟ್ಲಲ್ಲಿ ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಚಟ್ನಿ ಇಟ್ಟು ಕೊಡ್ತೀವಿ. ನಿಮ್ಮ ಮನೆಯಾಗೆ ಚಟ್ನಿ ಮಾಡ್ಬೋದು, ಬೇಡ ಅಂದರೆ ಹಾಗೆ ಅಂತ ತಿನ್ಕೋಬೋದು. ಎರಡೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.